ದಾಖಲೆಯ ಬಜೆಟನ್ನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸುವುದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ದಾಖಲೆಯ ಆಯವ್ಯಯ ಮಂಡನೆ ಆಗ್ತಾ ಇದೆ ಸಿದ್ದರಾಮಯ್ಯ ಅವರ ಕಡೆಯಿಂದ. ಇದು 16ನೇ ಬಜೆಟ್ ಸಿದ್ದರಾಮಯ್ಯ ಅವರ ಪಾಲಿಗೆ. ಅಷ್ಟು ಈಸಿ ಅಲ್ಲ. ಒಬ್ಬ ಮನುಷ್ಯ ಒಂದು ರಾಜ್ಯದಲ್ಲಿ 16 ವರ್ಷಗಳ ಕಾಲ ಒಂದಿಡೀ ರಾಜ್ಯದ ಆದಾಯವನ್ನು ಹೇಗೆ ಹಂಚಿಕೆ ಮಾಡಬೇಕು, ಒಂದಿಡೀ ರಾಜ್ಯ ಅದು 50,000 ಕೋಟಿ ಬಜೆಟ್ ಆದರೂ ಆಗಿರಲಿ, 28,000 ಕೋಟಿ ಬಜೆಟ್ ಆದರೂ ಆಗಿರಲಿ, 1 ಲಕ್ಷ ಕೋಟಿ ಬಜೆಟ್ ಆದರೂ ಆಗಿರಲಿ, ಒಂದಿಡೀ ವರ್ಷ ಈ 1 ಲಕ್ಷ ಕೋಟಿ ರೂಪಾಯಿಯಷ್ಟು ಬಜೆಟನ್ನು ನಾನು ಹೇಗೆ ಹಂಚಿಕೆ ಮಾಡ್ತಾ ಇದ್ದೀನಿ, ಶಿಕ್ಷಣಕ್ಕೆ ಏನು ಮಾಡ್ತಾ ಇದ್ದೀನಿ, ಆರೋಗ್ಯಕ್ಕೆ ಏನು ಮಾಡ್ತಾ ಇದ್ದೀನಿ, ಮೂಲಸೌಕರ್ಯಕ್ಕೆ ಏನು ಮಾಡ್ತಾ ಇದ್ದೀನಿ, ಅನುದಾನದ ಕಥೆ ಏನು ಮಾಡ್ತಾ ಇದ್ದೀನಿ ಅಂತ ಡಿಸೈಡ್ ಮಾಡೋದಿದೆಯಲ್ಲ, ಸುಲಭದ ಕೆಲಸ ಅಲ್ಲ. ಅಂಥದ್ರಲ್ಲಿ ಸಿದ್ದರಾಮಯ್ಯ ಅವರು 16ನೇಯ ಬಜೆಟನ್ನು ನಾಳೆ ಮಂಡಿಸ್ತಾ ಇದ್ದಾರೆ. 16 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಆಗು ಹೋಗುಗಳ ವಿಚಾರದಲ್ಲಿ, ಆಯವ್ಯಯದ ವಿಚಾರದಲ್ಲಿ ತೀರ್ಮಾನ ಮಾಡಿರೋದೇ ಸಿದ್ದರಾಮಯ್ಯನವರು ಅಂತ ಅದರ ಅರ್ಥ. ಒಂದು ವರ್ಷ ಪೂರ್ತಿ ಕಲೆಕ್ಟ್ ಆಗ್ತಕ್ಕಂತಹ ರಾಜಸ್ವ, ಕಂದಾಯ, ಇನ್ನೊಂದು ಮತ್ತೊಂದನ್ನು ಹೇಗೆ ನಾನು ಅದನ್ನು ಡಿವೈಡ್ ಮಾಡ್ತಾ ಇದ್ದೀನಿ, ಹಂಚ್ತಾ ಇದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು 15 ವರ್ಷಗಳ ಕಾಲ ಇಲ್ಲಿಯವರೆಗೂ ಸಿದ್ದರಾಮಯ್ಯವರು ಡಿಸೈಡ್ ಮಾಡಿದ್ದಾರೆ ಈ ರಾಜ್ಯದಲ್ಲಿ. 16ನೇ ಬಾರಿಗೆ ನಾಳೆ ಅವರಿಗೆ ಈ ಒಂದು ಅವಕಾಶ ಸಿಗ್ತಾ ಇದೆ. ಇದು ದಾಖಲೆಯ ಬಜೆಟ್ ಆಗುತ್ತೆ. ಇದರ ಮೇಲೆ ಅಪಾರ ನಿರೀಕ್ಷೆ ಕೂಡ ಇದೆ, ಜನತೆ ಇಟ್ಕೊಂಡಿದ್ದಾರೆ. ಈ ಬಾರಿಯ ಬಜೆಟ್ ಗಾತ್ರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. 4 ಲಕ್ಷ ಕೋಟಿ ರೂಪಾಯಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಬಜೆಟ್ನ ಗಾತ್ರ 4 ಲಕ್ಷ ಕೋಟಿ ರೂಪಾಯಿಗಳಾಗಬಹುದು ಅಂತ. ಕಳೆದ ಬಾರಿಯ ಬಜೆಟ್ನ ಗಾತ್ರ 3,71,000 ಕೋಟಿ, 3,71,000 ಕೋಟಿ ಇತ್ತು. ಈ ಬಾರಿ 4 ಲಕ್ಷ ಕೋಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಇಲಾಖಾವಾರು ಸಭೆಗಳನ್ನು ನಡೆಸಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ CM ಸಿದ್ದರಾಮಯ್ಯ ಅವರು. ಹಲವು ಸವಾಲುಗಳ ನಡುವೆ ದಾಖಲೆಯ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ. ಕುತೂಹಲ ಅಂತ ಮೂಡಿಸ್ತಾ ಇದೆ. ನಿರೀಕ್ಷೆ ಏನು ಅಂತ ನೋಡಿದಾಗ ಕಂದಾಯ ವಿಭಾಗದಲ್ಲಿ ನಿವೇಶನಗಳಿಗೆ ಖಾತಾ ನೀಡುವುದಕ್ಕೆ ಒಪ್ಪಿಗೆ ಕೊಡಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಖಾತಾ ಘೋಷಣೆ ಮಾಡ್ತಾರೆ ಅಂತ ಇದೆ ಇಲ್ಲಿ. ನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಬಿ ಖಾತಾ ಘೋಷಣೆ ಮಾಡ್ತಾರೆ ಅಂತ. ಕೈಗಾರಿಕಾ ಪ್ರದೇಶಗಳಲ್ಲಿ ಮೂಲಸೌಕರ್ಯವನ್ನು ಉನ್ನತೀಕರಣ ಮಾಡೋದು, ಮೇಲ್ದರ್ಜೆಗೆ ಏರಿಸೋದು ಅದನ್ನು ಅಂತ. ಕೈಗಾರಿಕಾ ಪಟ್ಟಣ ಪ್ರಾಧಿಕಾರ ರಚನೆ ಆಗುತ್ತೆ. ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳ ಉತ್ತೇಜನಕ್ಕೆ ಪ್ರತ್ಯೇಕವಾಗಿ ಇಂಡಸ್ಟ್ರಿಯಲ್ ಪಾಲಿಸಿ ಇಟ್ಕೊಳ್ತಾರೆ ಅಂತ. 9% 6% ವಿದ್ಯುತ್ ತೆರಿಗೆಯನ್ನು ಇಳಿಸ್ತಾರೆ ಅಂತ. ಪ್ರತ್ಯೇಕ ವಿದ್ಯುತ್ ದರ ನಿಗದಿಯಾಗುತ್ತೆ. ಅಂದರೆ ಒಂದೊಂದು ವಿಭಾಗಕ್ಕೆ ಒಂದೊಂದು ರೀತಿಯಲ್ಲಿ ದರವನ್ನು ನಿಗದಿ ಮಾಡ್ತಾರೆ ಅಂತ ಇದೆ. ಎಸ್ಕಾಂಗಳಿಂದ ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. 100% ನವೀಕರಿಸಬಹುದಾದ ಇಂಧನ ಬಳಸುವಂತಹ ಉದ್ಯಮಿಗೆ ಸಬ್ಸಿಡಿ ಕೊಡ್ತೀವಿ ನಾವು ಅಂತ ಇರಬಹುದು. ಕೃಷಿ ಆಧಾರಿತ ಉದ್ಯಮವಾಗಿ ತೊಗರಿಬೇಳೆ, ಬೆಲ್ಲ, ಮೆಣಸಿನಕಾಯಿ, ಸೂಕ್ಷ್ಮ ಸಣ್ಣ ಕೈಗಾರಿಕೆಗಳಿಗೆ ಪ್ರತ್ಯೇಕ ಕನಿಷ್ಠ ವೇತನವನ್ನು ಕೊಡ್ತೀವಿ ಅಂತ. ಎಲ್ಲವೂ ಕೂಡ ಈ ಥರದ್ದು ನಾಳೆ ಒಂದು ವಿಚಾರಗಳಿಗೆ ನಿರೀಕ್ಷೆ ಇದೆ. ಕೃಷಿ ಯಂತ್ರೋಪಕರಣಗಳ ಪರೀಕ್ಷಾ ವರದಿಗೆ ಕನಿಷ್ಠ ದರ ನಿಗದಿ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಕಲಾವಿದರ ಮಾಸಾಶನ 3,000 ರೂಪಾಯಿಗೆ ಹೆಚ್ಚಳ ಮಾಡ್ತಾರೆ ಅಂತ ನಿರೀಕ್ಷೆ ಇದೆ. ಗ್ಯಾರಂಟಿಗೆ ಹಣ ಹೊಂದಿಸಿ ಅಭಿವೃದ್ಧಿಗೂ ಕೊಡಬೇಕಾಗಿರ್ತಕ್ಕಂಥ ಸವಾಲು ಸಿದ್ದರಾಮಯ್ಯ ಅವರಿಗೆ ಇದೆ. ಇನ್ನು ಬೆಂಗಳೂರಿಗೆ ನಿರೀಕ್ಷೆ ಅಂತ ಬಂದಾಗ ಕಾವೇರಿ 6ನೇ ಹಂತದ ಯೋಜನೆ ಅನುಷ್ಠಾನಕ್ಕೆ ಅನುದಾನ ಕೊಡಬೇಕಾಗತ್ತೆ. ಸುರಂಗ ಮಾರ್ಗಕ್ಕೆ 20,000 ಕೋಟಿ ಸಾಲಕ್ಕಾಗಿ ಮೊರೆ ಇಡಬಹುದು. BBMP ತೆರಿಗೆ ಹೆಚ್ಚಳಕ್ಕೆ ವಿಶೇಷ ಕಾರ್ಯಸೂಚಿ ಘೋಷಣೆ ಆಗುತ್ತೆ. ನಮ್ಮ ಮೆಟ್ರೋದ 4 ಹೊಸ ಮಾರ್ಗಗಳಿಗೆ ಅನುದಾನವನ್ನು ಕೊಡಬೇಕಾಗತ್ತೆ. ಪೆರಿಫೆರಲ್ ರಿಂಗ್ ರೋಡ್ಗೆ 17 ಮೇಲ್ಸೇತುವೆ ನಿರ್ಮಾಣಕ್ಕೆ ಅನುದಾನವನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ.